ಇದಾದಮೇಲೆ ಹಾಗೆ ಮುಂದಕ್ಕೆ ಹೋಗ್ತಿದ್ದೆ. ಪೊಲೀಸ್ನವರಿಗೂ ಹತ್ರ, ಪತ್ರಕರ್ತರಿಗೂ ಹತ್ರ ನಮ್ಮ ರವಿ ಬೆಳಗೆರೆ ಅವರು ಸಿಕ್ಕರು. ರವಿ ಬೆಳಗೆರೆ ಅವರು ಗೊತ್ತಲ್ಲ, ಅವ್ರದ್ದು ಯೂಶುವಲ್ ಟೋನ್ ಹೆಂಗಿರುತ್ತೆ ಅಂತ. ಅವರು ಏಜಲ್ಲಿರೋವಾಗ ಇಲ್ಲಿ ಪತ್ರಕರ್ತ ವೃತ್ತಿ ಮಾಡಬೇಕಾದ್ರೆ ಅವ್ರದ್ದೊಂದು ಸ್ಟೈಲ್ ಇತ್ತು. ಬೈ ದ ವೇ ಪ್ರಿಯ ವೀಕ್ಷಕರೇ, ಇವತ್ತಿನ ಕಥೆನ ನಿಮ್ಮ ಮುಂದೆ ಹೇಳೋದಕ್ಕೆ ಬಂದಿದ್ದೀನಿ. ದಿಸ್ ಇಸ್ ರವಿ ಬೆಳಗೆರೆ. ಈಗ ಹಂಗಿಲ್ಲ, ಪಾಪ ವಯಸ್ಸಾಗಿದೆ, ಬದಲಾಗಿದ್ದಾರೆ. ಕೇಳಿದೆ, ಸರ್ ಹಿಂಗೆ TV9 ಅವರೊಂದು ಕಾರ್ಯಕ್ರಮ ಮಾಡ್ತೀರಾ ಸರ್, ದಯವಿಟ್ಟು ನೀವು ಬರಬೇಕು, ಭಾಳ ಚೆನ್ನಾಗಿರುತ್ತೆ ನೀವು ಬಂದರೆ. ಈ ಪತ್ರಕರ್ತರಿಗೂ ಅಂದರೆ ನನಗೂ ಪೊಲೀಸ್ನವರಿಗೂ ಈ ಅವಿನಾಭಾವ ಸಂಬಂಧ ಇವತ್ತೊಂದು ಎನ್ನದಲ್ಲ ಕಣ್ರಿ. ನಾನು ಹಾಯ್ ಬೆಂಗಳೂರಿಗೆ ಸುದ್ದಿನ ನಿಜವಾಗ್ಲೂ ಕೊಡ್ತಾ ಇದ್ದಿದ್ದೆ ನಮ್ಮ ಪೊಲೀಸ್ನವರು. ಅವರು ಅದ್ಭುತ ಪ್ರಕರಣಗಳನ್ನು ಭೇದಿಸಲಿಲ್ಲ ಅಂದಿದ್ರೆ ನನ್ನ ಹಾಯ್ ಬೆಂಗಳೂರು ಪತ್ರಿಕೆಗೆ ಸುದ್ದಿನ ನಾನೇನೋ ಮಾರ್ಕೆಟೋ ಮೆಜೆಸ್ಟಿಕ್ಕಿಂದ ತರೋಕ್ಕಾಗ್ತಿತ್ತ. ಅವರು ಪ್ರಕರಣಗಳನ್ನು ಭೇದಿಸ್ತಿದ್ರಾನೆ ನಾನು ಅಷ್ಟು ಅದ್ಭುತವಾದ ಆರ್ಟಿಕಲ್ ಬರೆಯೋಕೆ ಸಾಧ್ಯ ಆಯಿತು, ಅದ್ಭುತವಾದ ಕಥೆಗಳನ್ನು ಹೇಳೋಕೆ ಸಾಧ್ಯ ಆಯಿತು. ಸೊ ಐ ಜಸ್ಟ್ ವಾಂಟ್ ಟು ಟೆಲ್ ಯು ಸಮಥಿಂಗ್. ಪೊಲೀಸ್ನವ್ರಿಗೆ ಸಲ್ಯೂಟ್ ಕಾರ್ಯಕ್ರಮ ಮಾಡ್ತಿದ್ದಾರೆ ನಮ್ಮ TV9 ಅವರು ಅಂತ ಹೇಳಿದ್ರೆ, ದಿಸ್ ಇಸ್ ದ ರಿಯಲ್ ಜರ್ನಲಿಸಮ್ ಕಂಡ್ರಿ. ರಿಯಲ್ ಜರ್ನಲಿಸಮ್ ಗೊತ್ತಿರೋರು ಮಾತ್ರ ಈ ರೀತಿ ಪಬ್ಲಿಕ್ಗೆ ಸರ್ವ್ ಮಾಡುವಂಥ ಪೊಲೀಸ್ನವ್ರಿಗೆ ಅವಾರ್ಡ್ ಕೊಡೋದಕ್ಕೆ ಸಾಧ್ಯ. ಹಾಗಾಗಿ ನಾನು ಬರೋಕ್ಕಾಗೋದಿಲ್ಲ, ಬಿಕಾಸ್ ಇಲ್ಲಿ ನಂದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ನಮ್ಮ ಪೊಲೀಸ್ನವ್ರಿಗೆ ನಾನು ಇಲ್ಲಿಂದಾನೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಇಲ್ಲಿಂದಾನೇ ಸಲ್ಯೂಟ್ ಹೇಳ್ತಾ ಇದ್ದೀನಿ. ಇದನ್ನು ಅವರಿಗೆ ತಲುಪಿಸ್ಬಿಡು. ಇಟ್ಸ್ ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ರವಿ ಬೆಳಗೆರೆ. ಅಲ್ಲಿಂದ ಯಾರು ವರ್ಕೌಟ್ ಆಗ್ತಿಲ್ಲ ಮೇಲೆ ಅಂತೇಳಿ ಮತ್ತೆ ಕೆಳಗಡೆ ಬಂದೆ. ಸೀದಾ ಬಂದು ಯಾವುದಕ್ಕೂ ಇಲ್ಲ ಅಂತ ಹೇಳೋದಿಲ್ಲ, ನಮ್ಮ ಶಿವಣ್ಣವ್ರ ಮನೆಗೆ ಹೋದೆ. ಶಿವಣ್ಣ ಗೊತ್ತಲ್ಲ ನಿಮಗೆ, ಭಾಳ ಸೌಮ್ಯ ಸ್ವಭಾವ, ಯಾರೇ ಸಿಕ್ಕರು ಭಾಳ ಚೆನ್ನಾಗಿ ಮಾತಾಡ್ತಾರೆ, ಭಾಳ ಸಾಫ್ಟಾಗಿ ಮಾತಾಡ್ತಾರೆ. ಆಮೇಲೆ ಏನಕ್ಕೂ ಇಲ್ಲ ಅನ್ನಲ್ಲ. ಏನು ಕೇಳ್ದ, ಮಾಡ ಬಿಡಮ್ಮ ಅಂತ. ಶಿವಣ್ಣನ ಹತ್ರ ಹೋದೆ. ಅಣ್ಣ ಹಿಂಗೆ TV9 ಕಾರ್ಯಕ್ರಮ ನೀವು ಬರಬೇಕಣ್ಣ, ಭಾಳ ಒಂದು ಸಲ್ಯೂಟ್ ಪೊಲೀಸ್ನವ್ರಿಗೋಸ್ಕರ ಮಾಡ್ತಾ ಇದ್ದೀವಿ, ನೀವು ಇದ್ರೆ ಚೆನ್ನಾಗಿರುತ್ತೆ. ಐ ಥಿಂಕ್ ಬರಬೇಕು ಅಂತಲೇ ಐ ಥಿಂಕ್ ನನಗೆ ಆಸೆ ಇತ್ತಮ್ಮ. ಆದರೆ ಏನಂತಂದರೆ ಈ ಪೊಲೀಸ್ ಅಂದ ಕೂಡಲೇ ಐ ಥಿಂಕ್ ನಮಗೊಂದು ಆ ಮನಸ್ಸಿಂದನೂ ಐ ಥಿಂಕ್ ಒಂದು ಕನೆಕ್ಷನ್ ಇದೆ ಅಮ್ಮ. ಯಾಕೆ ಅಂತಂದರೆ ಆಸ್ ಆ್ಯಕ್ಟ್ರ್ಗಳಾಗಿ ನಾವು ಯಾವುದೇ ಒಂದು ಫಂಕ್ಷನಿಗೆ ಹೋಗಲಿ, ಐ ಥಿಂಕ್ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಅದೇ ಗಿವ್ ದಿ ಪ್ರೊಟೆಕ್ಷನ್ ಅಮ್ಮ. ಅವರು ಐ ಥಿಂಕ್ ಅವ್ರದ್ದು ಎಲ್ಲ ಬಿಟ್ಬಿಟ್ಟು ಐ ಥಿಂಕ್ ನಮಗೆ ಬಂದವರು ಪ್ರೊಟೆಕ್ಷನ್ ಮಾಡ್ತಾರೆ ಅಂದರೆ ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಹಾನರ್ ಅಮ್ಮ. ಐ ಥಿಂಕ್ ನಾವು ಬರಬೇಕು ಅಂತ ಐ ಥಿಂಕ್ ಅಪ್ಪಾಜಿಯವ್ರಿಗೂ ಕೂಡ ಐ ಥಿಂಕ್ ಆ ಪೊಲೀಸ್ನವ್ರ ಜೊತೆಯಲ್ಲಿ ಒಂದು ಒಳ್ಳೆ ಕನೆಕ್ಷನ್ ಇತ್ತಮ್ಮ. ಅಷ್ಟು ಮಾತ್ರ ಹೇಳ್ಬೋದಮ್ಮ. ಅದಕ್ಕೇ ನಾನು ಸ್ವಲ್ಪ ಟ್ರಾವೆಲ್ ಮಾಡ್ತಾ ಇದ್ದೀನಮ್ಮ. ಆಮೇಲೆ ನಮ್ಮ ಪೊಲೀಸ್ನವರು ಅಂದಾಗ ನನಗೆ ಐ ಥಿಂಕ್ ಯಾವಾಗಲೂ ಹೆಮ್ಮೆ ಇದೆ. ಅದಕ್ಕೆ ಕರ್ನಾಟಕ ಪೊಲೀಸ್ ಬಗ್ಗೆ ಗೊತ್ತಲ್ಲ ಅಮ್ಮ, ನಾನು ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಐ ಥಿಂಕ್ ಎಲ್ಲರಿಗೂ ಒಳ್ಳೇದಾಗಲಿ ಅಮ್ಮ. ಅದು ನನ್ನ ಕಡೆಯಿಂದ ಐ ಥಿಂಕ್ ಎಲ್ಲರಿಗೂ ಹೇಳಿ ಅಮ್ಮ, ಇಟ್ಸ್ ಆಲ್ ದ ಬೆಸ್ಟ್ ಅಂತ ಹೇಳಿ. ಪೊಲೀಸ್ನವ್ರಿಗೆ ಒಳ್ಳೇದಾಗಲಿ, TV9 ಒಳ್ಳೇದಾಗಲಿ, ಐ ಥಿಂಕ್ ಎಲ್ಲರಿಗೂ ಒಳ್ಳೇದಾಗಲಿ ಅಮ್ಮ. ಥ್ಯಾಂಕ್ ಯು. ಇದು ಶಿವಣ್ಣ.